ನಮಸ್ಕಾರ. ಸದಾನಂದ ಬಾಬುನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಕಾಕತೀಯ ಮಾರ್ಕಂಡೇಯ ಸಕ್ಕರೆ ಕಾರ್ಖಾನೆ ಈಗ ಲಾಸಲ್ಲಿದೆ. ಅಲ್ಲಿ ಪ್ಯೂನ್ಗಳಿಗೆ ಕೊಡೋಕೆ ದುಡ್ಡಿಲ್ಲ, ವಾಚ್ಮನ್ಗೆ ಕೊಡಲಿಕ್ಕೆ ದುಡ್ಡಿಲ್ಲ. ಅಂಥ ಒಂದು ಹೀನಾಯ ಪರಿಸ್ಥಿತಿ ತಂದು ಬಿಟ್ಟಿದೆ. 113 ಎಕರೆ ಜಾಗ ಇದು. ಅದು ಕೂಡ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟದ್ದು. ಅಷ್ಟೇ ಭೂಮಿಯನ್ನು ಖಾನಾಪುರದಲ್ಲಿ ಇವರು ಕೊಟ್ಟಿದ್ದಾರೆ. ಅದರ ಸರ್ವೆ ಮಾಡಿದಾಗ ಅದು 18 ಎಕರೆ ಮತ್ತು ಕಡಿಮೆ ಬೀಳ್ತಾ ಇದೆ ಅಂಥೇಳಿ ಅವ್ರ ತಕರಾರು ಅರ್ಜಿ ಸಲ್ಲಿಸಿದ್ದಾರೆ. ನೀವು 18 ಎಕರೆ ಇನ್ನೂ ಕೊಟ್ಟರೆ ನಾವು ನೀವು NOC ಕೊಡ್ತೇವೆ ಅಂತ ಹೇಳಿದ್ದಾರೆ. NOC ಸಿಕ್ತಂತಂದರೆ ಮಾರ್ಕಂಡೇಯ ಸಕ್ಕರೆ ಕಾರ್ಖಾನೆಗೆ ಸ್ವಂತ ಭೂಮಿ ಇದೆ. ಆ ಭೂಮಿ ಮೇಲೆ ದೊಡ್ಡ ದೊಡ್ಡ ಬ್ಯಾಂಕ್ದವ್ರು ನಾವು ಸಾಲ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಇಲ್ಲಿ ಈಗ ಬೃಹತ್ ಕೈಗಾರಿಕಾ ಸಚಿವರು ಯಾರು? ಕುಮಾರಸ್ವಾಮಿ ಅವರಿಗೆ ಅತ್ಯಂತ ಕ್ಲೋಸ್ ಯಾರು? ಅವಿನಾಶ್ ಪೋದ್ದಾರ್ ಅವರು. ಹೀಗಾಗಿ ಅವಿನಾಶ್ ಪೋದ್ದಾರ್ ಅವರು ಏನಾದರೂ ಈ ಸಮಸ್ಯೆ ಬಗೆಹರಿಸಿದರೆ ಸಂಕಟದಿಂದ ವಿಮುಕ್ತ ಆಗ್ತದೆ. ಆದರೆ ಈಗ ಚೇರ್ಮನ್ ಅವರಿಲ್ಲ. ಎಲ್ಲ ನಿರ್ದೇಶಕರು ಏನು ಮಾಡಬೇಕಂದ್ರೆ ಇವ್ರ ಮನೆಗೆ ಹೋಗ್ಬೇಕು, ರಿಕ್ವೆಸ್ಟ್ ಮಾಡಿಕೊಡ್ಬೇಕು, ನಿಮ್ಮನ್ನು ಸೋಲಿಸಿದ್ದು ತಪ್ಪಾಗಿದೆ ಅಂಥೇಳಿ ಹೇಳಬೇಕು. ಅಂದಾಗ ಮಾತ್ರ ಅವಿನಾಶ್ ಪೋದ್ದಾರ ಸ್ವಾಭಿಮಾನಿ ಮೊದಲೇ ಒಳ್ಳೆ ಕಾರ್ಖಾನೆ ನಡೆಸಿ ಸಕ್ಕರೆಯನ್ನು ಕೂಡ ಉತ್ಪಾದನೆ ಮಾಡಿದರು. MD ಮಲ್ಲೂರು ಅವಾಗಿದ್ದರು. ದೇವೇಗೌಡರು ಬಂದು ಉದ್ಘಾಟನೆ ಮಾಡಿದರು. ರಾಮಬಾಬು ಪೋದ್ದಾರ ಕನಸಿನ ಕೂಸಾಗಿತ್ತದು, ಸಕ್ಸಸ್ ಮಾಡಿದರು. ತದನಂತರ ಲಾಸ್ ಹಾಕ್ಕೋತ ಬಂತು. ಸಕ್ಕರೆ ನುಡಿಸೋರಿಗೆ ದುಡ್ಡು ಕೊಡಲಿಕ್ಕೆ ದುಡ್ಡಿಲ್ಲ. ನಂತರ ಅನೇಕ ಕೋಆಪರೇಟಿವ್ ಏನು ಸೊಸೈಟಿಗಳಿವೆ, ಅಲ್ಲಿಂದ ದುಡ್ಡು ತೆಗೆದಾರೆ. ಹೀಗಾಗಿ ಫ್ಯಾಕ್ಟ್ರಿ ಮಾರಿದ್ರು ಕೂಡ ಆ ಸೊಸೈಟಿಗಳಿಗೆ ದುಡ್ಡು ಸಾಲ್ತಾ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಹೀಗಾಗಿ ದೊಡ್ಡ ಕಂಪ್ನಿಯವರು ಬರ್ತಾಯಿದ್ದಾರೆ ಲೀಸ್ ಕೊಡು ಅಂತೇಳಿ. ಆದರೆ ಇವರು ನಿರ್ದೇಶಕರು ಲೀಸನ್ನು ಕೊಡ್ಲಿಕ್ಕೆ ಒಪ್ತಾ ಇಲ್ಲ. ಯಾಕೆ ನನಗೇನು ಸಿಗ್ತೈತೆ, ನಿನಗೇನು ಸಿಗ್ತೈತೆ, ನನಗೆ 2 ಕೋಟಿ ಕೊಟ್ಟರೆ ನಿನಗೆ 2 ಕೋಟಿ. ಅವ್ರು ಮಧ್ಯಸ್ಥಿಗೆ ಬಂದವ್ರು ನಾವು 5 ಕೋಟಿ ಕೊಡ್ತೇವೆ. ಆದರೆ ಈಗೆಲ್ಲ ಮುಂದಿನ ಸಲ ಕೊಡ್ತೇವೆ, ನಮಗೆ ಅನುಮತಿ ಕೊಡ ಅಂತ ಅದು ಇಲ್ಲ. ಈಗ ಅನುಮತಿ ಮೊದಲು 5 ಕೋಟಿ ಕೊಡಿ, ನಂತರ ಕೊಡ್ತೇವೆ. ಯಾರು 30 ವರ್ಷ ಲೀಸ್ ಕೇಳತ್ತಾರೆ, ಯಾರು 13 ವರ್ಷಕ್ಕೆ ಕೇಳತ್ತಾರೆ. ಅದಕ್ಕೂ ಕೂಡ ಇವರು ರೆಡಿ ಇಲ್ಲ. ಹೀಗಾಗಿ ಸಕ್ಕರೆ ಕಾರ್ಖಾನೆ ಲಾಸಲ್ಲಿ ನಡೆದಿದೆ. ಇದನ್ನು ಅವಿನಾಶ್ ಪೋದ್ದಾರ್ ಕೈಯಲ್ಲಿ ಕೊಟ್ಟರೆ ಭಾಳ ಉತ್ತಮ ಅನ್ನುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಹಾಗಾದರೆ ಇಲ್ಲಿ ಯಾರ್ಯಾರು ನಿರ್ದೇಶಕರು ಅಂತಾರೆ? ತಾನಾಜಿ ಪಾಟೀಲ ಇವರು ಹಿಂದೆ ಅಧ್ಯಕ್ಷ ಇದ್ದರು. ಪ್ರಪ್ರಥಮವಾಗಿ ವಿರೋಧ ಪಕ್ಷ ಸ್ಥಾನದಲ್ಲಿದ್ದು 11 ಸೀಟ್ ತೊಗೊಂಡ್ಕೊಂಡು ಆರಿಸಿ ಬಂದರು. ಅವಿನಾಶ್ ಪೋದ್ದಾರನ್ನು ಸೋಲಿಸಿರು. ಆದರೆ ಇವ್ರು ನಡೆಸಲಿಕ್ಕಾಗಲ್ಲ. ಇದಾದ ನಂತರ ಮತ್ತೊಬ್ಬ ಚೇರ್ಮನ್ ಬಂದರು. ಈಗ ವೈಸ್ ಚೇರ್ಮನ್ ಇದ್ದಾರೆ ಬಸವರಾಜ ಮಾಯನಾಚೆ. ಇವರು ಸಕ್ಕರೆ ಏನೋ ಒಂದು ಹಗರದ ಸಿಕ್ಕಿ ಹಾಕಿಕೊಂಡಿದ್ದಾರಂತೆ ಒಂದು ಸುದ್ದಿದೆ. ನಂತರ RI ಪಾಟೀಲ ಇವರು ಕೂಡ ಅಲ್ಲಿ ದುಡ್ಡನ್ನು ಹೂಡಿದ್ದಾರೆ. ಬಸವರಾಜ ಗಾನಿಗರ ಇವರು ಸಮಾಜ ಸೇವಕರು, ಕಾಕತಿಯವರು. ನಂತರ ಅಗಸ್ಕೇಕರ, ಮಾಳೋಜಿಬಾಯಿ, ಸುನಿಲ್ ಅಷ್ಟೇಕರ್ ಅಂದರೆ ಬ್ಯಾಂಕ್ದಿಂದ ಆಯ್ಕೆಯಾದಂಥ ಇದು ಪ್ರತಿನಿಧಿ, ಬಾಬು ಪಿಂಗಟ್ಟ, ತುಮರಿ, ಪಾವ್ಲೆ ಅಂದರೆ ಗೌರ್ಮೆಂಟ್ ನಾಮಿನಿ, ಚೇತನ್ ಕಾಂಬ್ಳೆ, ಲಕ್ಷ್ಮಣ್ ನಾಯ್ಕ ಇವರೆಲ್ಲ ಕೂಡ ಏನು ವಿಚಾರ ಮಾಡಬೇಕಂದ್ರೆ ಇವರೆಲ್ಲ ಒಂದು ಮೀಟಿಂಗ್ ಕರ್ಕೊಂಡು ಅಲ್ಲಿ ಹೋಗಬೇಕು. ಅವಿನಾಶ್ ಪೋದ್ದಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಭೇಟಿ ಮಾಡಿಸ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆ ಇದನ್ನು ಫ್ಯಾಕ್ಟ್ರಿ ತೊಗೊರಿ ಅಂದ್ರೆ ಅವರು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಹಂಗೆ ಓಟ್ ಮಾತ್ರ ಬೇಕು ಇವರಿಗೆ. ಇಲ್ಲಿ ಸಮಿತಿಯವರೇ ಹೆಚ್ಚಾಗಿ ನಿರ್ದೇಶಕರಿದ್ದಾರೆ ಮತ್ತು ಮೆಂಬರ್ ಇದ್ದಾರೆ. 75% ಸಮಿತಿ ಕೈಯಲ್ಲೇ ಇದೆ. ಆದರೆ ಈ ಕಾರ್ಖಾನೆಯನ್ನು ಹೆಂಗೆ ನಡೆಸಬೇಕು ಅನ್ನೋದು ಯಾರಿಗೂ ಅನುಭವ ಇಲ್ಲ. ಇನ್ನೊಂದು ಕಡೆಗೆ ದೊಡ್ಡ ಕಾರ್ಖಾನೆಯವರು ಹೇಳ್ತಾರೆ, ನೀವು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತೊಗೊಂಬರಿ, ನಿಮ್ಮದ ಭೂಮಿ ಅನ್ನೋಂಗೆ 113 ಎಕರೆ ಮೇಲೆ ನಾವು ಕೊಡ್ತೇವೆ ಅನ್ನೋವಂಥ ಒಂದು ಹೇಳಿಕೆಯನ್ನು ಅವರು ನೀಡಿದ್ದಾರೆ. ಅನೇಕರು ಕಾರ್ಖಾನೆ ನಡೆಸೋಕ್ಕೆ ಮುಂದೆ ಬಂದರೂ ಕೂಡ ಕೊಡ್ತಾಯಿಲ್ಲ. ಈಗ ಅವಿನಾಶ್ ಪೋದ್ದಾರ್ ಅವರು ಏನು ಮಾಡ್ತಾರೆ ನೋಡ್ಬೇಕು. 2-3 ತಿಂಗಳಲ್ಲಿ ಅದು ಲೀಸ್ ಮುಗಿತೈತೆ. ಅದು 113 ವರ್ಷದ್ದು. ಆವಾಗ ಅಲ್ಲಿ ಏನು 18 ಎಕರೆ ಕಡಿಮೆ ಬಿದ್ದಿದೆ ಖಾನಾಪುರದಲ್ಲಿ, ಅಲ್ಲಿ ನೀವು ಕೊಂಡು ಕೊಡುವಂಥ ತಾಕತ್ತು ಕೂಡ ಅವಿನಾಶ್ ಪೋದ್ದಾರ್ಗಿದೆ. ಅವಿನಾಶ್ ಪೋದ್ದಾರ್ ಅವರು ರೈತರ ಹಿತದೃಷ್ಟಿಯಿಂದ ಮತ್ತೊಮ್ಮೆ ಚೇರ್ಮನ್ರಾಗಬೇಕು. ಈ ಭಾಗದ ರೈತರ ಬೇಡಿಕೆ ಕೂಡ ಅದಾಗಿದೆ. ಇನ್ನು ಅನೇಕ ವಿಷಯಗಳು ಈ ಕಾರ್ಖಾನೆಯಲ್ಲಿ ಅವ್ಯವಹಾರಗಳು ನಡೆದು ಹೋಗಿದ್ದೇವೆ. MDಗಳು ಎಷ್ಟೋ ಮಂದಿ ಬಂದಿದ್ದಾರೆ. ಈಗ ಸರ್ಕಾರದ MDನೇ ಇದ್ದಾರೆ, AR ಇದ್ದಾರೆ. ಅವರು ಕೂಡ ಹೇಳ್ತಿದ್ದಾರೆ ನಾವು ಬೇರೆಯವರಿಗೆ ಕೊಡೋಣ ಅಂಥೇಳಿ. ನೋಡೋಣ, ಕಾದು ನೋಡೋಣ. ಅವಿನಾಶ್ ಪೋದ್ದಾರ್ ಕೈಯಲ್ಲಿ ಸಿಕ್ಕರೆ ಅವ್ರು ಚೇರ್ಮನ್ ಆದರೆ ಇದನ್ನು ಸಂಕಟದಿಂದ ಪಾರಾಗ್ತಾರೆ. ಎಲ್ಲ ನಿರ್ದೇಶಕರು ಇದ್ರ ಬಗ್ಗೆ ಸವಿಸ್ತಾರವಾದ ವಿಚಾರವನ್ನು ಮಾಡಿ ಅವ್ರ ಕೈಗೆ ಕೊಡುವಂಥ ಪ್ರಯತ್ನವನ್ನು ರೈತರ ಹಿತದೃಷ್ಟಿಯಿಂದ ಮಾಡಬೇಕು. ನಂತರ ರೈತ ಮುಖಂಡರು ಕೂಡ ಇಲ್ಲಿ ಈ ಕಾರ್ಖಾನೆಗೆ ಭೇಟಿ ಕೊಟ್ಟು ಇಲ್ಲಿಯ ಸಮಸ್ಯೆ ಇಷ್ಟೇ ಇದೆ. ಕಾರ್ಖಾನೆ ರೈತರದಿದ್ದರೂ ಕೂಡ ಇಲ್ಲಿ ಸಮಿತಿಯವ್ರ ಕೈಯಲ್ಲಿ ಸಿಕ್ಕ ನಂತರ ಅನುಭವನೇ ಇಲ್ಲ ಸಕ್ಕರೆ ಫ್ಯಾಕ್ಟ್ರಿ ನಡೆಸೋದು.
ಅದಕ್ಕೆ ಇಲ್ಲಿ ಅವಿನಾಶ್ ಪೋದಾರ ನೀವು ಕೂಡ ರೈತ ಮುಖಂಡರು ಭೇಟಿ ಆಗಬೇಕು. ನಾಳೆ ಮತ್ತೊಂದು ತಗೊಂಡು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಸಿವಾಗಲಿ. ನಮಸ್ಕಾರ.